ಅಲೈಕುಂ ವರಹಮತುಲ್ಲಾಹ್. ಆತ್ಮೀಯ ಸ್ನೇಹಿತರೆ, ಇವತ್ತೊಂದು ಕಥೆಯ ಮೂಲಕ ನಿಮ್ಮೊಂದಿಗೆ ಬಂದಿದ್ದೇನೆ. ಆ ಕಥೆಯನ್ನು ವಿವರಿಸುವ ಮೊದಲಾಗಿ ನನ್ನ ಚಾನಲನ್ನು ಯಾರಾದರೆ ಪ್ರಥಮ ಬಾರಿ ನೋಡ್ತಾ ಇದ್ದರೆ ಒಂದು ಸಬ್ಸ್ಕ್ರೈಬ್, ಅದೇ ಒಂದು ಲೈಕ್, ಒಂದು ಶೇರ್ ಮಾಡಿ, ಮತ್ತು ಬೆಲ್ಲೈಕನ್ನು ಒತ್ತಿ, ಯಾಕಂದರೆ ನಾನು ಮಾಡೋ ಪ್ರತಿಯೊಂದು ವಿಡಿಯೋ ಬಂದು ತಲುಪುತ್ತೆ. ಸ್ನೇಹಿತರೆ, ಅದಕ್ಕೆ ಮುಂಚಿತವಾಗಿ ನಮ್ಮ ಪರಿಸರ ಪ್ರೇಮಿ ವೃಕ್ಷ ಮಾತೆ ಎಂಬಂತಹ ಹೆಸರನ್ನು ಪಡೆದ ಶಾಲ್ಮರ ತಿಮ್ಮಕ್ಕ ಅವರ ನಿಧನದ ವಾರ್ತೆಯನ್ನು ನಾವು ಕೇಳಿದ್ದೇವೆ. ಭಾರಿ ದುಃಖಕರವಾದಂತಹ ಒಂದು ವಿಷಯ. ಅವರನ್ನು ಸ್ಮರಿಸುತ್ತಾ ಇವತ್ತಿನ ಕಥೆಯನ್ನು ಮುಂದುವರಿಸೋಣ. ಸ್ನೇಹಿತರೆ, ಕತೆ ಬಹಳಷ್ಟು ಸುಂದರವಾಗಿದೆ. ಎಲ್ಲರೂ ಕೂಡ ಕೇಳ್ತೀರಾ ಅಂತ ಭಾವಿಸ್ತೇನೆ. ಇದರ ಸಾರಾಂಶವನ್ನು ನೀವೇ ಅರ್ಥ ಮಾಡ್ಕೊಳ್ಳಿ. ಸ್ನೇಹಿತರೆ, ಒಂದು ಊರಿನಲ್ಲಿ ಒಬ್ಬ ವ್ಯಾಪಾರಸ್ಥ, ಒಬ್ಬ ತುಂಬ ಶ್ರೀಮಂತ ಒಂದು ಊರಿನಲ್ಲಿ ಇರ್ತಾನೆ. ಆತನ ವ್ಯಾಪಾರ ಯಾವ ರೀತಿ ಅಂದರೆ ಹಲವಾರು ಕಡೆ ಆತನ ವ್ಯಾಪಾರಗಳು ನಡೀತಾ ಇರುತ್ತೆ. ದೊಡ್ಡ ಶ್ರೀಮಂತನಾಗಿರ್ತಾನೆ ಆತ. ಕೆಲವು ದಿನಗಳ ನಂತರ ಆತ ಒಂದು ಮದುವೆ ಆಗ್ತಾನೆ, ವಿವಾಹವಾಗ್ತಾನೆ. ಒಂದು ಒಳ್ಳೆಯ ಸುಂದರಿಯಾದಂತಹ ಒಂದು ಸಂಪ್ರದಾಯ ಇರುವಂತಹ ಒಂದು ಹುಡುಗಿಯನ್ನು ಆತ ಮದುವೆ ಆಗ್ತಾನೆ. ಆಕೆ ಕೂಡ ಅಷ್ಟೇ ಒಳ್ಳೆಯ ಸಂಪ್ರದಾಯ, ಒಳ್ಳೆಯ ಸುಂದರಿ, ಕಾಣಲು ಬಹಳ ಚಂದವಾಗಿರುವಂತಹ ಒಂದು ಸುಂದರಿಯಾದ ಹೆಣ್ಣು. ಆಕೆಯನ್ನು ಮದುವೆ ಆಗ್ತಾನೆ. ಕೆಲವು ದಿನಗಳ ನಂತರ ಗಂಡ ಹೆಂಡತಿ, ಪತಿ ಪತ್ನಿ ಇಬ್ಬರು ಕೂಡ ಒಂದು ಮೇಜೆಯಲ್ಲಿ ಕೂತು, ಒಂದು ಡೈನಿಂಗ್ ಟೇಬಲಲ್ಲಿ ಕೂತು ಊಟ ಮಾಡುವಂತಹ ಸಂದರ್ಭದಲ್ಲಿ ಅವರ ಮನೆಯ ಬಾಗಿಲು ಬಂದು ಮುಟ್ಟುವಂತಹ ಶಬ್ದ ಕೇಳುತ್ತೆ, ತಟ್ಟುವಂತಹ ಶಬ್ದ ಕೇಳುತ್ತೆ. ಗಂಡ ಹೇಳುತ್ತಾನೆ ಪತ್ನಿಯೊಂದಿಗೆ, ಹೋಗಿ ಯಾರು ಅಂತ ನೋಡು. ಪತ್ನಿ ಹೋಗಿ ಬಾಗಿಲು ತೆರೆದು ನೋಡುವಾಗ ಒಬ್ಬ ಭಿಕ್ಷುಕ ಮನೆಯ ಮುಂದೆ ನಿಂತಿದ್ದಾನೆ. ಅಮ್ಮ, ಏನಾದರೂ ಇದ್ರೆ ಕೊಡಿ, ನನಗೆ ಬಹಳಷ್ಟು ಹಸಿವಾಗ್ತಾ ಇದೆ, ಏನಾದರೂ ನೀಡಿ ಅಂತ ಆಗ್ತಾ ಕೇಳುತ್ತಾನೆ. ಆಕೆ ತನ್ನ ಪತಿಯೊಂದಿಗೆ ಬಂದು ಹೇಳುತ್ತಾಳೆ, ಒಬ್ಬ ಭಿಕ್ಷುಕ ಬಂದಿದ್ದಾನೆ, ಆತನಿಗೆ ಏನಾದರೂ ಒಂದು ಕೊಡಬೇಕು, ಊಟ ಬೇಕು ಅಂತ ಹೇಳ್ತಿದ್ದಾನೆ ಅಂತ ಹೇಳುವಾಗ ಪತಿ ಭಿಕ್ಷುಕನೊಂದಿಗೆ ಹೋಗಿ ಹೇಳುತ್ತಾನೆ, ಇಲ್ಲಿ ಏನೂ ಇಲ್ಲ, ನೀನು ಇಲ್ಲಿಂದ ಹೋಗು ಅಂತ ಹೇಳಿ ಭಿಕ್ಷುಕನನ್ನು ಕಳಿಸ್ತಾನೆ. ಅಷ್ಟೊಂದು ಶ್ರೀಮಂತನಾದ. ಅವರು ಊಟ ಮಾಡುವಾಗ ಅವರ ಒಂದು ಡೈನಿಂಗ್ ಟೇಬಲಲ್ಲಿ ಹಲವಾರು ವಿಧದ ಆಹಾರಗಳಿತ್ತು. ಆದ್ರೂ ಕೂಡ ಒಂದು ತುತ್ತನ್ನು ಕೂಡ ಆತ ಭಿಕ್ಷುಕನಿಗೆ ನೀಡಲಿಕ್ಕೆ ಇಷ್ಟಪಟ್ಟಿಲ್ಲ. ಭಿಕ್ಷುಕ ಮುಂದೆ ಹೋಗುತ್ತಾನೆ. ಅವರ ಊಟ ಎಲ್ಲ ಆಯಿತು. ಅವರು ಎಂದಿನಂತೆ ಅವರವರ ಕಾರ್ಯ ಕೆಲಸಕ್ಕೆ ಅವರು ಹೋಗ್ತಾರೆ. ಇದೇ ರೀತಿ ಇರುವಾಗ ಆತನ ಬಿಸ್ನೆಸ್ಗಳು, ಆತನ ವ್ಯಾಪಾರವೆಲ್ಲವೂ ಕೂಡ ನಷ್ಟವಾಗುತ್ತೆ. ಆತನ ಒಂದೊಂದು ಕರೆಗಳು ಬರುತ್ತೆ, ಎಲ್ಲವೂ ಕೂಡ ನಷ್ಟವಾಗಿದೆ ಅಂತ ಹೇಳಿ ಆತನಿಗೆ ತುಂಬ ಬೇಸರವಾಗುತ್ತೆ. ಆತನಲ್ಲಿ ಒಂದು ನಯಾ ಪೈಸವೂ ಕೂಡ ಇಲ್ಲದಂಥ ಒಂದು ಪರಿಸ್ಥಿತಿಗೆ ಆತ ಬಂದು ತಲುಪುತ್ತಾನೆ. ಆತ ಯೋಚನೆ ಮಾಡಿ ಟೆನ್ಷನ್ ಆಗಿ ಆತನಿಗೆ ರೋಗಗಳು ಕೂಡ ಬರುತ್ತೆ. ಆತನಿಗೆ ಯಾವ ಪರಿಸ್ಥಿತಿ ಅಂದರೆ ಆತನಿಗೆ ಏನಾದರೂ ತಿನ್ನಬೇಕಾದ್ರೆ ಬೇರೊಬ್ಬರ ಸಾಲ ಮಾಡುವಂಥ ಪರಿಸ್ಥಿತಿ ಆತನಿಗೆ ಬರುತ್ತೆ. ಆತ ಪತ್ನಿಯೊಂದಿಗೆ ಹೇಳುತ್ತಾನೆ, ನೀನು ನನ್ನನ್ನು ಬಿಟ್ಟು ಬೇರೆ ಮದುವೆ ಆಗು, ನಿನ್ನ ನಾನು ಬಿಡುತ್ತೇನೆ, ವಿಮೋಚನೆ ಮಾಡ್ತೇನೆ. ನನಗೆ ನನ್ನ ಪರಿಸ್ಥಿತಿನೇ ದೊಡ್ಡದಾಗಿದೆ, ನಿನ್ನ ನೋಡ್ಕೊಳ್ಳಿಕ್ಕೆ ನನಗೆ ಸಾಧ್ಯವಿಲ್ಲ ಅಂತ ಹೇಳಿ ಪತ್ನಿಯನ್ನು ಆತ ಬಿಡುತ್ತಾನೆ. ಪತ್ನಿಗೆ ನೀನು ಬೇರೆ ಮದುವೆ ಆಗು ಅಂತೇಳಿ ಪತ್ನಿಯನ್ನು ಬಿಡುತ್ತಾನೆ. ಅದೇ ರೀತಿ ಆ ಸುಂದರಿಯಾದ ಮಹಿಳೆ, ಆ ಹೆಣ್ಣು ತುಂಬ ದಿನ ಕಳೆದ ಮೇಲೆ ಮತ್ತೊಂದು ಶ್ರೀಮಂತನನ್ನು ಮದುವೆ ಆಗ್ತಾಳೆ, ಎರಡನೇ ಮದುವೆಯಾಗಿ ಆಗ್ತಾಳೆ. ಅದೇ ರೀತಿ ಆ ಮೊದಲನ ಗಂಡನೊಂದಿಗೆ ಇದ್ದಂತಹ ಅದೇ ಸನ್ನಿವೇಶ ಈಗಲೂ ಕೂಡ ನಡೆಯುತ್ತೆ. ಅವರು ಕೆಲವು ದಿನಗಳ ನಂತರ ಡೈನಿಂಗ್ ಟೇಬಲಲ್ಲಿ ಊಟ ಮಾಡಲಿಕ್ಕಂತ ಕೂತಾಗ ಅವರ ಮನೆಗೆ ಒಬ್ಬ ಬಂದು ಬಾಗಿಲು ತಟ್ಟುತ್ತಾನೆ. ಪತ್ನಿ ಹೋಗಿ ಬಾಗಿಲು ತೆಗಿತಾಳೆ. ಅಲ್ಲೊಬ್ಬ ಭಿಕ್ಷುಕ ಇರುತ್ತಾನೆ. ಆತ ಏನಾದರೂ ಕೊಡಿ ತಿನ್ನಲಿಕ್ಕೆ ಅಂತ ಹೇಳುವಾಗ ಆಕೆ ಡೈರೆಕ್ಟ್ ಬಂದು ಪತಿಯೊಂದಿಗೆ, ಈ ಥರ ಭಿಕ್ಷುಕ ಬಂದಿದ್ದಾನೆ, ಏನಾದರೂ ಒಂದು ತಿನ್ನಲಿಕ್ಕೆ ಕೊಡಬೇಕಂತ ಹೇಳುವಾಗ ಆ ಪತಿ ತಗೊಂಡೋಗಿ ಎಲ್ಲ ಕೊಡು ನೀನು ಅಂತ ಆ ಪತಿಯಲ್ಲಿದ್ದಂಥ ಭಕ್ಷಣವನ್ನು, ಊಟವನ್ನು ಪತ್ನಿಯ ಕೈಗೆ ಕೊಡುತ್ತಾಳೆ. ಪತ್ನಿ ತಗೊಂಡೋಗಿ ಸಂತೋಷದಿಂದ ತಗೊಂಡೋಗಿ ಭಿಕ್ಷುಕನಿಗೆ ಕೊಡುತ್ತಾಳೆ. ಹೋಗುವಾಗ ಸಂತೋಷದೊಂದಿಗೆ ನಗುವ ಆ ಮುಖದೊಂದಿಗೆ ಭಿಕ್ಷುಕನಿಗೆ ಆಹಾರವನ್ನು ಕೊಡ್ತಾಳೆ. ಬರುವಾಗ ಬೇಸರದಿಂದ ಬರುತ್ತಾಳೆ. ಆಗ ಆ ಪತಿ ಕೇಳ್ತಾನೆ,
ನೀನು ಹೋಗುವಾಗ ಸಂತೋಷದಲ್ಲಿ ಭಕ್ಷಣಗಳನ್ನು ಆಹಾರವನ್ನು ತೆಗೆದು ಹೋದೆ, ಹೀಗೆ ಯಾಕೆ ಬೇಸರದಿಂದ ಬಂದೆ ಅಂತ ಕೇಳುವಾಗ ಕೇಳುತ್ತಾಳೆ, ನಾನು ಮೊದಲನೇ ಗಂಡ ದೊಡ್ಡ ಶ್ರೀಮಂತ, ಆತ ಇದೇ ರೀತಿ ಭಿಕ್ಷುಕ ಬಂದಾಗ ಆತ ಆಹಾರವನ್ನು ಕೊಡಲಿಕ್ಕೆ ನಿರಾಕರಿಸಿದ, ಆಹಾರವನ್ನು ಕೊಡಲಿಲ್ಲ. ನೀವು ಆಹಾರ ಕೊಡಲಿಕ್ಕೆ ಹೇಳಿದ್ರಲ್ಲ, ನನಗೆ ಸಂತೋಷವಾಯಿತು, ಅದರಿಂದ ನಾನು ನಗುಮುಖದಲ್ಲಿ ಇರುವೆ ಅಂತ ಆಕೆ ಹೇಳುತ್ತಾಳೆ. ಮತ್ತು ಪತಿ ಕೇಳುವುದು ನಾನೇ, ನಗುಮುಖದಲ್ಲಿ ಇರುವ ಸರಿ, ನಾನು ಆಹಾರ ಕೊಟ್ಟಿದ್ದಕ್ಕೆ ನೀನು ನಗುಮುಖದಲ್ಲಿದೆಯಾ, ಬೇಸರದಲ್ಲಿ ಯಾಕೆ ನೀನು ಬಂದೆ ಅಂತ ಕೇಳುವಾಗ ಆಕೆ ಹೇಳುತ್ತಾಳೆ, ನಾನು ಆಹಾರ ಕೊಡಲಿಕ್ಕೆ ಹೋದಾಗ ನೀವು ಕೊಡಲಿಕ್ಕೆ ಆದೇಶ ಮಾಡಿದ್ದೀರಲ್ಲ, ಆ ಮಾಡಿದಂತಹ ಸಂತೋಷವನ್ನು ನನ್ನ ನಗುಮುಖದಲ್ಲಿ ಇತ್ತು. ಕೊಟ್ಟು ಬರುವಾಗ ಬೇಸರದಿಂದ ಬರಲಿಕ್ಕೆ ಕಾರಣ ಏನಪ್ಪ ಅಂದರೆ, ಆ ಭಿಕ್ಷೆ ಬೇಡಲಿಕ್ಕೆ ಬಂದಿದ್ದು ಬೇರೆ ಯಾರೂ ಅಲ್ಲ, ಅದು ನನ್ನ ಮೊದಲನೇ ಗಂಡ, ಶ್ರೀಮಂತನವಾಗಿದ್ದಂಥ ಗಂಡ ಬೇಡಲಿಕ್ಕೆ ಬಂದಿದ್ದು. ಆತನ ಪರಿಸ್ಥಿತಿ ಕಂಡು ನನಗೆ ಬೇಸರವಾಗಿದೆ ಅಂತ ಆಕೆ ಹೇಳುತ್ತಾಳೆ. ಈಕೆಯ ಎರಡನೇ ಪತಿ ಅಲ್ಲಿ ಕೂತವನು ಹೇಳುತ್ತಾನೆ, ನಿನಗೆ ಇನ್ನೊಂದು ವಿಷಯ ಗೊತ್ತಿದೆಯಾ, ಅವತ್ತು ನೀವು ಇದೇ ರೀತಿಯ ಆಹಾರವನ್ನು ತಿಂತಾ ಇದ್ದ ಸಂದರ್ಭದಲ್ಲಿ ನಿಮ್ಮ ಮನೆಗೆ ಬಾಗಿಲು ತಟ್ಟಿ ಭಿಕ್ಷೆ ಬಿಡಲಿಕ್ಕೆ ಬಂದವ ಬೇರೆ ಯಾರೂ ಅಲ್ಲ, ಅದು ನಾನೇ. ಇವತ್ತು ನಾನು ಶ್ರೀಮಂತನಾಗಿದ್ದೇನೆ, ಆತ ಬಡವನಾಗಿದ್ದಾನೆ ಅಂತ ಆತ ಹೇಳ್ತಾನೆ. ನನ್ನ ಸ್ನೇಹಿತರೆ, ಈ ಕಥೆಯಲ್ಲಿ ನೀವು ಏನು ಅರ್ಥ ಮಾಡಿಕೊಂಡಿದ್ದೀರಾ ಅಂತ ನನಗೆ ಹೇಳಿ. ಕ್ಷಮೆ ಇರಲಿ, ಮಾತಿನಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಗಿದೆ, ಸಮಯ ಸಿಗದ ಕಾರಣದಿಂದ ನಾನು ಹೇಳಿದ್ದೇನೆ. ಈ ಹೇಳಿದಂತಹ ಕಥೆಯನ್ನು ನಿಮಗೇನಾದರೆ ಇಷ್ಟವಾಗಿದ್ದರೆ ಒಂದು ಲೈಕ್, ಶೇರ್ ಮತ್ತು ಕಮೆಂಟ್ ಸ್ನೇಹಿತರೆ. ಅದೇ ರೀತಿ ಇದರ ಆಶಯ, ಇದರ ಒಂದು ಅರ್ಥವನ್ನು ನಿಮಗೇನು ಅರ್ಥ ಇತ್ತು ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದೇ ರೀತಿ ನನ್ನ ಚಾನಲನ್ನು ಸಪೋರ್ಟ್ ಮಾಡ್ತಾ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ. ಇದೇ ರೀತಿಯ ಕಥೆಗಳಲ್ಲಿ ಮುಂದೆ ನಿಮ್ಮೊಂದಿಗೆ ಭೇಟಿಯಾಗ್ತೇನೆ. ಅಸ್ಸಲಾಮು ಅಲೈಕುಮ್, ನಮಸ್ಕಾರ.